ವಿಡಿಯೋದಲ್ಲಿ ಮಂಗಳಗೌರಿ ಪೂಜೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದೇ ಆಗಸ್ಟ್ ತಿಂಗಳು 18ನೇ ತಾರೀಕಿನಿಂದ ಮಂಗಳಗೌರಿ ಪೂಜೆ ಪ್ರಾರಂಭ ಆಗಿರುವಂತದ್ದು. 4 ಮಂಗಳವಾರಗಳು ಪೂಜೆ ಮಾಡಬೇಕಾಗಿರುವಂತದ್ದು. ಸೆಪ್ಟೆಂಬರ್ 8ನೇ ತಾರೀಕು ಲಾಸ್ಟ್ ಕಡೆ ಮಂಗಳವಾರದ ಪೂಜೆ ಇರುತ್ತೆ. ಈ ರೀತಿಯಾಗಿ ಶ್ರಾವಣ ಮಾಸದಲ್ಲಿ ಬಂದಿರುವಂತ ಮಂಗಳಗೌರಿ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮದುವೆ ಆದವರು 5 ವರ್ಷಗಳ ಕಾಲ ಪೂಜೆ ಮಾಡಬೇಕಾಗಿರುತ್ತೆ. ಆ ಒಂದು ವ್ರತ ಇದು. ಈ ವ್ರತಕ್ಕೆ ಉದ್ಯಾಪನೆ ಇರುತ್ತೆ. ಮೊದಲು ನಾವು ಮಂಗಳ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮಮ್ ಅಂತ ಅಂದರೆ ಅನಿಷ್ಟಗಳಾದಂತಹ ಅಂದರೆ ಕೆಲವೊಂದು ದೂರ ಮಾಡೋದು. ಯಾವುದು ಆ ಅನಿಷ್ಟಗಳು ಅಂತ ಅಂದರೆ ಅತಿಯ ಅನಾರೋಗ್ಯ, ಪತಿಯ ಆಯುಷ್ ಕಡಿಮೆ ಆಗೋದೇ ಇಲ್ಲ, ಹೀಗೆ ಮೊದಲಾದಂತಹ ಅನಿಷ್ಟಗಳನ್ನು. ಗಾ ಅಂತ ಅಂದರೆ ಹೋಗಲಾಡಿಸೋವಂಥದ್ದು. ಲಾ ಅಂತ ಅಂದರೆ ಗಂಡನಿಗೆ ಆಯುಷನ್ನು ಕೊಡುವಂಥದ್ದು. ಮಂಗಳ ಅಂತ ಅಂದರೆ ಎಂತಹ ಅನಿಷ್ಟಗಳು ನಮಗೆ ಇರುತ್ತೋ ಆ ಅನಿಷ್ಟಗಳನ್ನು ದೂರ ಮಾಡುವಂಥದ್ದು. ಪತಿಯ ಅನಾರೋಗ್ಯ, ಪತಿಯ ಆಯುಷು, ಇಂತಹ ಅನಿಷ್ಟಗಳನ್ನು ದೂರ ಮಾಡಿ ಹೋಗಲಾಡಿಸೋದಕ್ಕೆ ಗಂಡನಿಗೆ ಆರೋಗ್ಯವನ್ನು ಕೊಡುವಂಥವಳು. ಇದನ್ನು ಮಂಗಳ ಅಂತ ಕರೆಯಲಾಗುತ್ತೆ. ಮಂಗಳ ಅಂದರೆ ಇಷ್ಟು ಅರ್ಥ ಇದೆ. ಒಂದೊಂದು ಅಕ್ಷರಕ್ಕೂ ಅರ್ಥ ಇರುತ್ತೆ. ಹೀಗೆ ಪತಿಯ ಅನಾರೋಗ್ಯವನ್ನು ದೂರ ಮಾಡಿ ಪತಿಗೆ ಆಯುಷನ್ನು ಕೊಡುವಂಥದ್ದು ಮಂಗಳಗೌರಿ ವ್ರತ ಇದು. ಇಂತಹ ಪರಮ ಪವಿತ್ರವಾದಂತಹ ಮಂಗಳಗೌರಿ ವ್ರತವನ್ನು ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರ ಆಚರಣೆಯನ್ನು ಮಾಡಲಾಗುತ್ತೆ. ವಿವಾಹ ಆದಮೇಲೆ ಸ್ತ್ರೀಯರು 5 ವರ್ಷಗಳ ಕಾಲ ಈ ಒಂದು ಮಂಗಳಗೌರಿ ವ್ರತವನ್ನ ಆಚರಣೆಯನ್ನ ಮಾಡಬೇಕಾಗುತ್ತೆ. ಮೊದಲ ಪೂಜೆ ತವ್ರ ಮನೆಯಲ್ಲೇ ಆಗುತ್ತೆ. ಅಮಾವಾಸ್ಯೆ ದಿನ ಮಾಡಬಾರ್ದು ಅಂತ ಹೇಳಿದ್ದೆ. ದ್ವಾದಶಿ ದಿನ ಸಾಯಂಕಾಲ ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಅವತ್ತು ಮಂಗಳಗೌರಿಯನ್ನು ಇಟ್ಬಿಟ್ಟು ಪ್ರಥಮವಾಗಿ ಪೂಜೆನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದೆ. ತವ್ರ ಮನೆಯಲ್ಲಿ 1, 2, 3 ಪೂಜೆಯನ್ನು ಮುಗಿಸ್ಕೊಂಡು ನಂತರ ಪತಿಯ ಮನೆಯಲ್ಲಿ ಪೂಜೆಯನ್ನು ಮಾಡುವಂಥದ್ದು. 5 ವರ್ಷಗಳ ಕಾಲ ಪೂಜೆಯನ್ನು ಮಾಡುವಂಥದ್ದು. ಪ್ರತಿ ವರ್ಷವೂ ಬಾಗಿಣವನ್ನು ಕೊಡುವಂಥದ್ದು. ಮರದ ಬಾಗಿಣ, ಹೀಗೆ 5 ವರ್ಷಗಳು ಕೊಡಬೇಕು. ಮರದ ಬಾಗಿಣ ಮತ್ತು ದಾನಗಳು ಅಂತಂದರೆ ಬಾಳೆಹಣ್ಣನ್ನು ಹೆಚ್ಚಿಸಿ ಕೊಡುವಂಥದ್ದು. ತಾಂಬೂಲ, ದಕ್ಷಿಣೆ, ಬಾಳೆಹಣ್ಣು ಸಹಿತವಾಗಿ ಹಣ್ಣುಗಳನ್ನು ಹೆಚ್ಚಿಸಿ ಕೊಡುತ್ತಾರೆ. ಮೊದಲನೇ ವರ್ಷ 5 ವರ್ಷ, 10 ವರ್ಷ, 15, 20, 25 ಈ ರೀತಿ ಕೊನೆ ವರ್ಷ 25 ಹಣ್ಣುಗಳನ್ನು ದಾನವಾಗಿ ಕೊಡುವಂಥದ್ದು. ಈ ರೀತಿ ಸಹ ಕೆಲವೊಂದು ಕಡೆ ಮಾಡ್ತಾರೆ. ಗೌರಿ ಅಂತ ಅಂದರೆ ನಾವು ಪಾರ್ವತಿ ದೇವಿಯನ್ನ ಕುರಿತಾಗಿ ಮಾಡುವಂಥ ಪೂಜೆ ಇದು. ಪ್ರಥಮವಾಗಿ ದ್ವಾದಶಿಯಿಂದ ಪ್ರಾರಂಭ ಮಾಡಿರ್ತಾರೆ. ಭೀಮನ ಅಮಾವಾಸ್ಯೆ, ಮಂಗಳಗೌರಿ ಪೂಜೆ, ಈ ರೀತಿಯಾಗಿ ಮೇಲಿಂದ ಮೇಲೆ ನಾವು ಗೌರಿ ಪೂಜೆಯನ್ನ ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ ಮಾಡ್ತೀವಿ. ಇನ್ನು ಮಂಗಳಗೌರಿ ಯಾರು ಅಂತ ಅಂದರೆ ವಿಶೇಷವಾಗಿ ಪರಮೇಶ್ವರನ ಜೊತೆಗೆ ಸದಾಕಾಲ ಅವಳೇ ಮಂಗಳಗೌರಿ ಅಂತ ಕರೆಯಲಾಗುತ್ತೆ. ಪಾರ್ವತಿ ಪರಮೇಶ್ವರರು ಭಕ್ತರ ಕಾಮನೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡುವಂಥವರು, ಅಂದರೆ ಕಾಮನೆಗಳನ್ನು ಈಡೇರಿಸುವಂಥವರು. ಶಿವ ಭಕ್ತರ ಕಾಮನೆಗಳನ್ನು ಬೇಗನೆ ವರದ ರೂಪದಲ್ಲಿ ಕೊಡುವಂಥವರು. ಹಾಗೆ ಪಾರ್ವತಿ ದೇವಿನೂ ಅಷ್ಟೇನೆ ಮುತ್ತೈದೆತನಕ್ಕೆ ಗೌರಿ ಪೂಜೆಯನ್ನು ಪುಟ್ಟ ಮಕ್ಕಳಿಂದ ಸಹ ಮಾಡಿಸ್ತಾರೆ. ಯಾಕಂತ ಅಂದರೆ ದೀರ್ಘ ಸೌಮಂಗಲ್ಯತ್ವಕ್ಕಾಗಿ ಮತ್ತು ಪತಿಯ ಆಯುಷ್ ವೃದ್ಧಿಗಾಗಿ ಗೌರಿ ಪೂಜೆಗಳನ್ನು ಮಾಡಬೇಕು. ಹೀಗೆ ಶ್ರಾವಣ ಮಾಸದಲ್ಲಿ ಮಂಗಳಗೌರಿಯನ್ನು ಪೂಜೆಯನ್ನು ಮಾಡ್ತಾರೆ. ಮಧ್ಯದಲ್ಲಿ ಏನಾದರೂ ಮಂಗಳವಾರ ತಪ್ಪಿದ್ರೆ ಶುಕ್ರವಾರ ಸಹ ಈ ಪೂಜೆನ ಮಾಡಿ ಮುಗಿಸ್ಕೋಬಹುದು. ಮತ್ತು ಮದುವೆ ಆದಂತಹ ಮೊದಲನೇ ವರ್ಷ, 2ನೇ ವರ್ಷ ಬಸಿರು, ಬಾಣಂತನ ಈ ಥರ ಏನಾದರೂ ಆದರೆ ಆ ವರ್ಷ ಲೆಕ್ಕಕ್ಕೆ ಬರೋದಿಲ್ಲ. ಮತ್ತು ಹಾಗೆಯೇ ಮುಂದಿನ ವರ್ಷ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ನು ಮಂಗಳಗೌರಿ ಪೂಜೆನ ಹೇಗೆ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋಣ. ಕೆಲವು ಮನೆಗಳಲ್ಲಿ ಮಂಗಳಗೌರಿ ಇರೋದೇ ಇಲ್ಲ. ಬೆಳ್ಳಿದು ಮಂಗಳಗೌರಿ ಅತ್ತೆ ಮನೆಯವರು ಕೊಡಬೇಕು ಪೂಜೆಗೆ ಅಂತ ಹೇಳಿಬಿಟ್ಟು. ಆ ಥರ ನಮ್ಮ ಕಡೆ ಕೊಟ್ಟಿಲ್ಲ, ನಮ್ಮ ಮನೆಯಲ್ಲಿ ಮಂಗಳಗೌರಿ ಇಲ್ಲ ಅಂತ ಅನ್ನೋರು ಯಾವ ಥರ ಪೂಜೆ ಮಾಡಬೇಕು ಅಂತಂದರೆ ಅರಿಶಿಣದ ಗೌರಿಯನ್ನು ಮಾಡಿಟ್ಕೊಂಡು ಪೂಜೆ ಮಾಡ್ಕೊಳ್ಬೋದು. ಪ್ರತಿ ಮಂಗಳವಾರ ಅರಿಶಿಣವನ್ನು ಶುದ್ಧ ನೀರಿನಲ್ಲಿ ಕಲಿಸ್ಬಿಟ್ಟು ಅದನ್ನು ಗೋಪುರ ಥರ ಮಾಡಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಅಕ್ಕಿ ಮೇಲೆ ಗೌರಿಯನ್ನು ಸ್ಥಾಪನೆ ಮಾಡಬೇಕು. ಹೀಗೆ ಗೆಜ್ಜೆ ವಸ್ತ್ರವನ್ನು ಮತ್ತು ಹೂವನ್ನು ಇರಿಸ್ಬಿಟ್ಟು ಗೌರಿ ಪೂಜೆಯನ್ನು ಮಾಡ್ಕೋಬೋದು. ಅದನ್ನು ಬುಧವಾರ ದಿವಸ ವಿಸರ್ಜನೆಯನ್ನು ಮಾಡ್ಕೊಳ್ಬೋದು. ಮತ್ತು ಮುಂದಿನ ಮಂಗಳವಾರ ಹೊಸದಾಗಿ ಗೌರಿಯನ್ನು ಮಾಡೋದು ಮತ್ತು ವಿಸರ್ಜನೆ ಮಾಡ್ಕೊಳ್ಳೋದು. ಈ ಥರ ಮಾಡೋದು ಯಾಕಂದರೆ ಒಂದೇ ಇಟ್ಕೊಂಡು ಬಂದರೆ ಅದು ಬಿರುಕು ಬಿಟ್ಕೊಂಡು ಸೀಳು ಹೋಗೋದು ಅಥವಾ ಮುರಿದೋಗೋದು ಆ ಥರ ಏನಾದರೂ ಆಗ್ಬೋದು. ಅದಕ್ಕೋಸ್ಕರ ಪೂಜೆ ಮಾಡಿ ವಿಸರ್ಜನೆ ಮಾಡಿಬಿಡಬೇಕು. ನೀರಿನಲ್ಲಿ ವಿಸರ್ಜನೆ ಮಾಡಬೇಕು. ಆ ನೀರನ್ನು ಗಿಡಕ್ಕೆ ಹಾಕ್ಬೋದು. ಮತ್ತು ಹೊಸದಾಗಿ ಗೌರಿಯನ್ನು ಮಾಡಿಟ್ಕೊಂಡು
ಮತ್ತೆ ಮಂಗಳವಾರ ಪೂಜೆ ಮಾಡ್ಕೊಳ್ಬೋದು. ಮಂಗಳಗೌರಿ ಇದೆ ಅಂತ ಅನ್ನೋರು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತಲೂ ಕೂಡ ತಿಳಿಸ್ತೀನಿ. ಗೌರಿ ಪೂಜೆ ಮಾಡುವಾಗ ಯಾವತ್ತೂ ಕೂಡ ಮರಿಬಾರ್ದು ಕಳಶ ಮತ್ತೆ ಕನ್ನಡಿ, ಇದೆರಡು ತುಂಬಾ ಮುಖ್ಯ. ಗೌರಿ ಪೂಜೆಗೆ ಕಳಶ ಇಲ್ಲದೆ ಪೂಜೆಯನ್ನ ಮಾಡಬಾರ್ದು. ಹಾಗಾಗಿ ಗೌರಿಯ ಬಲಭಾಗದಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಲೋಟನೋ ತಂಬಿಗೆನೋ ಒಂದು ಚಿಕ್ಕದಾದ ತಂಬಿಗೆ ಅದರಲ್ಲಿ ನೀರನ್ನು ಹಾಕ್ಬಿಟ್ಟು ಗಂಗೆಯನ್ನು ಆಹ್ವಾನ ಮಾಡ್ಕೋಬೇಕು. ವಿಳೆದೆಲೆ ಇಡಬೇಕು ಮತ್ತು ಕಳಶವನ್ನು ಸ್ಥಾಪನೆ ಮಾಡಬೇಕು. ಗೆಜ್ಜೆ ವಸ್ತ್ರವನ್ನು ಮತ್ತು ಹೂನ ಏರಿಸಬೇಕು. ಕಳಶ ಪೂಜೆನ ಮಾಡ್ಕೋಬೇಕು. ನಂತರ ಕನ್ನಡಿಯನ್ನು ಹಿಂದೆ ಇಡಬೇಕು. ಇದು ಗೌರಿ ಪೂಜೆನಲ್ಲಿ ಕಡ್ಡಾಯವಾಗಿ ಇಡುವಂಥದ್ದು. ಮೊದಲು ಗಣಪತಿ ಪೂಜೆನ ಮಾಡ್ಕೋಬೇಕು, ನಂತರ ಗೌರಿ ಪೂಜೆನ ಮಾಡ್ಕೋಬೇಕು. ಮತ್ತೆ ಒಂದು ತಟ್ಟೆನಲ್ಲಿ 5 ವಿಳೆದೆಲೆ, 5 ಅಡಿಕೆ, 5 ಅರಿಶಿನ ಕೊಂಬು, ಒಂದು ಕೊಬ್ಬರಿ ಬಟ್ಲಲ್ಲಿ ಇಟ್ಬಿಟ್ಟು ಗೌರಿಯ ಬಲಭಾಗದಲ್ಲಿ ಇಡಬೇಕು. ಮತ್ತೆ ದೋರವನ್ನ ಮಾಡಬೇಕು, ಅಂದ್ರೆ ದಾರವನ್ನ ರೆಡಿ ಮಾಡಿಟ್ಕೋಬೇಕು. ಹಸಿ ದಾರ ಅಂತಾನೂ ಕೂಡ ಹೇಳ್ತಾರೆ. ಆ ದಾರವನ್ನ 5 ಎಳೆ ಮಾಡಿಕೊಂಡು 5 ಗಂಟುಗಳನ್ನ ಹಾಕಬೇಕು. ಅರಿಕೆ, ಪತ್ರೆ, ಹೂನ ಸೇರಿಸ್ಬಿಟ್ಟು ಗಂಟು ಹಾಕಬೇಕು. 5 ಎಳೆ ದಾರವನ್ನು 5 ಗಂಟುಗಳನ್ನು ಹಾಕ್ಬಿಟ್ಟು ಗೌರಿಯ ಬಲಭಾಗದಲ್ಲಿಟ್ಬಿಟ್ಟು ಪೂಜೆ ಮಾಡ್ಕೋಬೇಕು. ಗೌರಿಗೆ ಒಂದು ದಾರ, ನಿಮಗೆ ಒಂದು ದಾರ ಅಂತ ಹೇಳ್ಬಿಟ್ಟು 2 ದಾರವನ್ನು ಮಾಡಬೇಕು. ಗೌರಿಗೆ ಹಾಕಿರುವಂಥ ದಾರ ತೆಗೆದಿಟ್ಕೊಂಡು ನೀವು ಬೀರುಗಳಲ್ಲಿ ಇಡ್ಬೋದು. ಇನ್ನೊಂದು ದಾರ ಇರುತ್ತಲ್ವ ಅದು ನಿಮ್ಮ ಕೈಗೆ ಕಟ್ಕೊಳ್ಬೇಕು. ಇನ್ನು ಮಂಗಳ ಗೌರಿನ ಹೇಗೆ ಕೂರಿಸೋದು ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಜಾಗದಲ್ಲಿ ಅಥವಾ ಹಾಲ್ನಲ್ಲಿ ಆದರೂ ಕೂಡ ನೀವು ಕೂರಿಸ್ಕೋಬಹುದು. ಪೂರ್ವ ಅಥವಾ ಪಶ್ಚಿಮ ಮುಖವಾಗಿ ಕೂರಿಸಿ ಪೂರ್ವಕ್ಕೆ ತಿರುಗಿಬಿಟ್ಟು ನೀವು ಕೂತ್ಕೋಬಹುದು. ಉತ್ತರಕ್ಕೆ ತಿರುಗಿ ಪೂಜೆಯನ್ನು ನೀವು ಮಾಡ್ಕೊಳ್ಬೋದು. ಈ ಥರ ದಿಕ್ಕುಗಳನ್ನು ನೋಡಿಕೊಂಡು ಕೂರಿಸ್ಕೊಳ್ಳಿ. ಅಲ್ಲಿ ನೀಟಾಗಿ ಸಾರಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಒಂದು ಮಣೆ ಮೇಲೆ ಒಂದು ಬ್ಲೌಸ್ ಪೀಸನ್ನು ಹಾಕ್ಬಿಟ್ಟು ಶಿವ ಪಾರ್ವತಿಯರ ಫೋಟೋನ ಇಟ್ಕೊಂಡು ನಂತರ ತ್ರಿಕೋನಕ ಬ್ಲೌಸ್ ಪೀಸ್ಗಳನ್ನು ಮಡಚ್ಬಿಟ್ಟು ಈ ತರ ಅಕ್ಕಪಕ್ಕದಲ್ಲಿ ಇಡಬೇಕು. ನಾನು ನಿಮಗೆ ದಿನಸಿ ಗೌರಿ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ನಲ್ವಾ, ಆ ರೀತಿ ಇದನ್ನು ಸಹ ಮಾಡ್ಕೋಬೇಕಾಗುತ್ತೆ. ಈ ಥರ ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕೊಂಡ್ಬಿಟ್ಟು ಮಂಗಳ ಗೌರಿಯನ್ನು ಇಟ್ಕೋಬೇಕು. ಕನ್ನಡಿಯನ್ನು ಹಿಂದೆ ಇಟ್ಕೋಬೇಕು. ಕಲಶವನ್ನು ತಯಾರಿ ಮಾಡ್ಕೋಬೇಕಾಗುತ್ತೆ. ಒಂದು ತಟ್ಟೆನಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕೊಂಡ್ಬಿಟ್ಟು ಗಣಪತಿ ವಿಗ್ರಹ ಇದ್ದರೆ ಅದನ್ನು ಇಟ್ಕೊಳ್ಳಿ. ಇಲ್ಲ ಅಂತ ಅಂದರೆ ಬೆಟ್ಟದ ಅಡಿಕೆನ ಇಟ್ಕೊಂಡು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀವು ಒಂದು ತಟ್ಟೆನಲ್ಲಾದರೂ ಮಂಗಳ ಗೌರಿನ ಇಟ್ಕೋಬಹುದು ಅಥವಾ ಒಂದು ಮಣೆ ಮೇಲೇನೂ ಕೂಡ ನೀವು ಅಕ್ಕಿ ಹಾಕೊಂಡ್ಬಿಟ್ಟು ಅಲ್ಲಿ ನೀವು ಮಂಗಳ ಗೌರಿ ಅದ್ರ ಪಕ್ಕದಲ್ಲಿ ಕಳಶ ಈ ರೀತಿಯಾಗಿ ಒಂದೇ ಕಡೆ ಒಂದು ಸ್ವಲ್ಪ ಅಕ್ಕಿ ಹರಡ್ಬಿಟ್ಟು ಅದ್ರ ಮೇಲೆ ಕೂರಿಸ್ಕೋಬಹುದು. ದೀಪಗಳನ್ನು ಹಚ್ಚಿ ಇಟ್ಕೋಬೇಕಾಗುತ್ತೆ. ನಂತರ ಮೊದಲನೇದಾಗಿ ಸಂಕಲ್ಪವನ್ನು ಮಾಡ್ಕೋಬೇಕು. ದೀಪ ಹಚ್ಚಿ ಸಂಕಲ್ಪ ಮಾಡ್ಕೋಬೇಕು. ನಂತರ ಗಣಪತಿ ಪೂಜೆ, ಆಮೇಲೆ ಕಳಶ ಪೂಜೆ ಮಾಡ್ಕೋಬೇಕು. ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆ ಅದನ್ನು ಹೇಳ್ಕೊಂಡು ಆ ಹೂ ಅಕ್ಷತೆಯನ್ನು ದೇವಿ ಹತ್ರ ಹಾಕಬೇಕು. ಸಂಕಲ್ಪ ಆದಮೇಲೆ ಪಕ್ಕದಲ್ಲಿ ನೀರನ್ನು ಇಟ್ಕೊಂಡ್ಬಿಟ್ಟು ಕಳಶ ಪೂಜೆನ ಮಾಡ್ಕೋಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಮ್ ಅಂತ ಹೇಳಿಬಿಟ್ಟು ಈ ಮಂತ್ರನ ಹೇಳ್ಕೋಬೇಕು. ಅಂದರೆ ಗಂಗೆಯನ್ನು ಆಹ್ವಾನ ಮಾಡ್ಕೋಬೇಕು. ಗಂಗೆಯನ್ನು ತುಂಬಿಸ್ಕೊಂಡ್ಬಿಟ್ಟು ಅದರಲ್ಲಿ ಅರಿಶಿನ ಕುಂಕುಮ ಬಿಡಿ ಹೂನ ಹಾಕ್ಬಿಟ್ಟು ಅದ್ರ ಮೇಲೆ ಕೈಯನ್ನು ಮುಚ್ಕೊಂಡ್ಬಿಟ್ಟು ಈ ಮಂತ್ರನ ಹೇಳ್ಕೋಬೇಕು. ಈ ಮಂತ್ರ ಹೇಳಿದಾದ್ಮೇಲೆ ನಂತರ ಒಂದು ಹೂವಿನಿಂದ ಎಲ್ಲಾ ಮಂಗಳ ದ್ರವ್ಯಗಳಿಗೆ ಪ್ರೋಕ್ಷಣೆ ಮಾಡ್ಕೋಬೇಕು. ನಂತರ ನೀವು ಕೂಡ ಪ್ರೋಕ್ಷಣೆ ಮಾಡ್ಕೋಬೇಕು. ನಂತರ ಮೊದಲು ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು. ಗಣಪತಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸ್ಬಿಟ್ಟು 21 ಗೆಜ್ಜೆ ವಸ್ತ್ರವನ್ನು ಏರಿಸ್ಬಿಟ್ಟು ಹೂವನ್ನ ಏರಿಸ್ಬಿಟ್ಟು ಧೂಪ ದೀಪ ನೈವೇದ್ಯ ಮಾಡ್ಕೋಬೇಕು. ಮಂಗಳಾರತಿಯನ್ನು ಮಾಡ್ಕೋಬಹುದು. ಗಣಪತಿ ಪೂಜೆ ಮಾಡ್ಕೊಂಡ ನಂತರ ಕಳಶ ಪೂಜೆ ಮಾಡ್ಕೋಬೇಕಾಗುತ್ತೆ. ಗೌರಿ ಪಕ್ಕದಲ್ಲಿ ಕಳಶವನ್ನು ಕೂರಿಸ್ಕೊಂಡು ಕಳಶಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸ್ಬಿಟ್ಟು ನಂತರ 18 ಗೆಜ್ಜೆ ಇರುವಂಥ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಹೂನ ಏರಿಸಿ ಪೂಜೆ ಮಾಡ್ಕೋಬೇಕು. ನಂತರ ಗೌರಿ ಪೂಜೆಯನ್ನು ಮಾಡ್ಕೋಬೇಕು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ದೇವಿ ನಾರಾಯಣೆ ನಮೋಸ್ತುತೆ ಅಂತ ಹೇಳ್ಕೊಂಡು ಅರಿಶಿನ ಕುಂಕುಮ ಇಟ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಹೂನ ಏರಿಸಬೇಕು. ಈ ಥರ ಆದಮೇಲೆ ಪೂಜೆ ಮಾಡ್ಕೋಬೇಕು. ನಂತರ ಧೂಪ ದೀಪ ಹಚ್ಚಿ ಇಟ್ಕೋಬೇಕು. ನೀವು ಗೌರಿಗೆ ಷೋಡೋಪಚಾರ ಪೂಜೆನ ಮಾಡ್ಕೋಬೇಕಾಗುತ್ತೆ. ಮಂಗಳ ಗೌರಿಯೇ ನಮಃ ಆವಾಹಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಹಾಕ್ಬಿಟ್ಟು ಆವಾಹನೆ ಮಾಡ್ಕೋಬೇಕು. ಮಂಗಳ ಗೌರಿಯೇ ನಮಃ ಆಸನಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಅಕ್ಷತೆಯನ್ನು ಹಾಕ್ಬಿಟ್ಟು ಆಸನವನ್ನು ಕೊಡಬೇಕು. ಒಂದು ಉದ್ದರಣೆ ನೀರನ್ನು ತೊಗೊಂಡ್ಬಿಟ್ಟು ತೋರಿಸ್ಬಿಟ್ಟು ಪಾದಯೋಹೋ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಅರ್ಘ್ಯವನ್ನು ಕೊಡಬೇಕು. ನಂತರ ಆಚಮನಿಯಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು 3 ಉದ್ದರಣೆ ನೀರನ್ನ ಆಚಮನಕ್ಕೆ ಕೊಡಬೇಕು. ನಂತರ ಪಂಚಾಮೃತ ಸ್ನಾನವನ್ನ ಮಾಡಿಸ್ಬೋದು. ಹಾಲು, ಮೊಸರು, ಜೇನುತುಪ್ಪ, ಮಾವಿನ ಹಣ್ಣು ಈ ತರ 5 ಪದಾರ್ಥಗಳನ್ನ ಇಟ್ಕೊಂಡು ಪಂಚಾಮೃತ ಅಭಿಷೇಕವನ್ನ ಮಾಡ್ಕೋಬಹುದು.
ಒಂದು ಹೂನ ನೀರಿನಲ್ಲಿ ಅದ್ಬಿಟ್ಟು ಪ್ರೋಕ್ಷಣೆಯನ್ನ ಮಾಡಿಬಿಟ್ಟು ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ನಂತರ ಶುದ್ಧೋದಕ ಆದ್ಮೇಲೆ ವಸ್ತ್ರವನ್ನ ಕೊಡಬೇಕು. ಅಂದ್ರೆ ಗೆಜ್ಜೆ ವಸ್ತ್ರವನ್ನ ಏರಿಸ್ಬಿಟ್ಟು ಹೂನ ಏರಿಸ್ಬಿಟ್ಟು ಅಲಂಕಾರವನ್ನ ಮಾಡಬೇಕು. ಮುಂಚೆ ಏರಿಸಿರ್ತೀರಾ ಅಂತ ಅಂದ್ರೆ ಅಕ್ಷತೆ ಹಾಕಿದ್ರೆ ಸಾಕಾಗುತ್ತೆ. ಆಮೇಲೆ ಹರಿದ್ರ ಕುಂಕುಮ ಚೂರ್ಣಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಅರಿಶಿನ ಕುಂಕುಮವನ್ನ ಏರಿಸ್ಬೇಕು. ಮಂಗಳ ಸೂತ್ರ ಇದ್ರೆ ಏರಿಸ್ಬೋದು, ಮತ್ತೆ ಒಡವೆ ಆಭರಣಗಳು ಇದ್ರೆ ಆಭರಣವನ್ನ ಏರಿಸ್ಬೋದು. ಗಂಧವನ್ನ ಏರಿಸ್ಬೇಕು, ಅಕ್ಷತೆಯನ್ನ ಹಾಕಬೇಕು, ಪತ್ರೆಗಳು ಪುಷ್ಪಗಳನ್ನು ಏರಿಸ್ಬೇಕು. ನಂತರ ಪುಷ್ಪವನ್ನು ಏರಿಸುವಾಗ ಅಷ್ಟೋತ್ತರವನ್ನು ಮಾಡ್ಕೋಬೋದು. ಕುಂಕುಮಾರ್ಚನೆ ಕೂಡ ಗೌರಿಗೆ ಮಾಡ್ಕೊಳ್ಬೋದು. ಇನ್ನು ದಾರಕ್ಕೂ ಸಹ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸುತ್ತಾ ಹೂನ ಏರಿಸ್ಬಿಟ್ಟು ದಾರಕ್ಕೂ ಸಹ ಪೂಜೆ ಮಾಡ್ಕೋಬೇಕಾಗುತ್ತೆ. ನಂತರ ಮಂಗಳಗೌರಿ ವ್ರತದ ಕಥೆಯನ್ನು ಓದಬೇಕು. ಕತೆ ಓದುತ್ತಾ ಕಪ್ಪನ್ನು ಹಿಡಿಬೇಕು. ನೀವೇನು ಆರತಿ ಮಾಡ್ತೀರಲ್ವಾ, ಕೊಬ್ಬರಿ ಬೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಕುಣಿಕೆಗಳ ಥರ ಮಾಡಬೇಕು. ಅಂದರೆ ದೀಪ ಹಚ್ತೀವಿ ಅಲ್ವಾ, ತಂಬಿಟ್ಟಿನ ದೀಪ ಆ ಥರ ಮಾಡಬೇಕು. 5 ಅದರಲ್ಲಿ 2 ತುಪ್ಪದ ಬತ್ತಿಗಳನ್ನು ಹಚ್ಚಬೇಕು. ಹೂ ಬತ್ತಿನ ಇಟ್ಬಿಟ್ಟು ಗೌರಿಗೆ ಆರತಿ ಮಾಡಬೇಕಾಗುತ್ತೆ. ಅದರಲ್ಲೂ ಸಹ ಕಪ್ಪನ್ನು ಹಿಡಿಬೋದು. ಕಪ್ಪನ್ನು ಹಿಡಿದ್ಬಿಟ್ಟು ಕಾಡಿಗೆನ ಹೂವಿನಲ್ಲಿ ಹದ್ಬಿಟ್ಟು ಗೌರಿಗೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ. ನೀವು ಸಹ ಹಚ್ಕೋಬೇಕು. ನೀವು ಈ ಕಥೆಯನ್ನು ಓದುತ್ತಾ ಅಥವಾ ಕೇಳಿಸ್ಕೊಳ್ತಾ ನೀವು ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ಹೂರ್ಣದ ಆರತಿ ಮಾಡ್ಬೋದು. 5 ಹೂರ್ಣದ ಆರತಿ ಮಾಡಬೇಕಾಗುತ್ತೆ. ದಾರವನ್ನು ಕಟ್ಟಿಸ್ಕೊಂಡು ಯಾರಾದರೂ ಹಿರಿಯರು ಇದ್ದರೆ ಅವ್ರ ಕೈಯಲ್ಲಿ ಕಟ್ಟಿಸ್ಕೋಬೋದು, ಅಥವಾ ನಿಮ್ಮ ಪತಿಯಿಂದನೇ ದಾರವನ್ನು ಕಟ್ಟಿಸ್ಕೊಳ್ಳಿ, ತುಂಬ ಶ್ರೇಯಸ್ಸು. ಆ ರೀತಿ ಕೂಡ ಕಟ್ಟಿಸ್ಕೋಬೋದು. ನಂತರ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೋಬೇಕು ಈ ರೀತಿ. ಮತ್ತೆ ದೀಪದ ಆರತಿ ಸಹ ಮಾಡ್ಕೊಳ್ಬೋದು. ಹೂರ್ಣದ ಆರತಿ ಅಥವಾ ಕೊಬ್ಬರಿ ಬೆಲ್ಲದ ಆರತಿ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಮಾಡ್ಕೊಳ್ಳಿ, ತುಂಬಾನೇ ಶ್ರೇಷ್ಠವಾದದ್ದು. ಈ ರೀತಿಯಾಗಿ ಮಂಗಳಗೌರಿ ಪೂಜೆನ ಮಾಡ್ಕೊಳ್ಬೋದು. ಗೌರಿಯನ್ನ ವರವನ್ನ ಬೇಡ್ಕೊಳ್ಳಿ. ಸಾಯಂಕಾಲ ಸಹ ದೀಪಗಳನ್ನು ಹಚ್ಬಿಟ್ಟು ಆರತಿಯನ್ನ ಮಾಡಿಬಿಟ್ಟು ನಂತರ ಮರದ ಬಾಗಿಣವನ್ನ ಯಾರಾದ್ರೂ ಮುತ್ತೈದೆಗೆ ಕೊಡ್ಬೋದು. ತಾಂಬೂಲ ದಕ್ಷಿಣೆಯನ್ನು ಕೊಟ್ಬಿಟ್ಟು ಆಶೀರ್ವಾದ ತಗೋಬೇಕು. ಈ ಥರ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಮಂಗಳಗೌರಿಯ ಪೂಜೆಯ ವಿಧಾನ. ಯಾರೆಲ್ಲ ಮಂಗಳಗೌರಿ ಪೂಜೆನ ಮಾಡ್ತಿರೋ ಅವರೆಲ್ಲರೂ ಸಿದ್ಧತೆ ಮಾಡ್ಕೊಳ್ಳಿ. ಇನ್ನು 5 ವೀಳ್ಯದೆಲೆ, 1 ಕೊಬ್ಬರಿ ಬಟ್ಲು, ಅದ್ರೊಳಗಡೆ 5 ಅಡಿಕೆ, 5 ಅರಿಶಿನ ಕೊಂಬು ಇದನ್ನ ಇಟ್ಬಿಟ್ಟು ಗೌರಿಯ ಬಲಭಾಗದಲ್ಲಿ ಇಡಬೇಕಾಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಇನ್ನು ಗೌರಿಗೆ ನೈವೇದ್ಯ ಅಂತ ಬಂದಾಗ ತಾಂಬೂಲ ದಕ್ಷಿಣೆ ಅಂತ 5 ವೀಳ್ಯದೆಲೆ. ಇನ್ನು ಮುತ್ತೈದೆಯರಿಗೆ ಸಪರೇಟ್ ಆಗಿ ಬೇರೆ ವೀಳ್ಯದೆಲೆ ಇಟ್ಕೋಬೇಕು. ಮಾವಿನ ಹಣ್ಣು ನೈವೇದ್ಯವನ್ನ ಮಾಡ್ಬೋದು. ಈ ರೀತಿಯಾಗಿ ಮಾಡ್ಕೊಳ್ಬೋದು. ಶಿವ ಪಾರ್ವತಿಯರ ಗೌರಿಯ ಅನುಗ್ರಹ ಯಾರ್ಯಾರು ಪೂಜೆ ಮಾಡ್ತಾ ಇದ್ದೀರೋ ಅವರೆಲ್ರಿಗೂ ಕೂಡ ಸಿಗ್ಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಏನಾದರೂ ಅಪಶಕುನ ಆಗಿದ್ರೆ, ಏನಾದರೂ ಪೂಜೆ ಮಾಡಬೇಕಾದ್ರೆ ನಮ್ಮಿಂದ ತಪ್ಪುಗಳಾಗಿದ್ರೆ ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.